ಕಳೆದ 5 ದಿನಗಳಿಂದ ತಮಿಳುನಾಡಿನ ರಾಜಕೀಯದಲ್ಲಿ ನಡೀತಾ ಇದ್ದ ಹೈ ಡ್ರಾಮಾಗೆ ಕೊನೆಗೂ ತೆರೆ ಬಿದ್ದಿದೆ. ತಮಿಳಿಗ ವೆಟ್ರಿ ಕಳಗಂ ಸಂಸ್ಥಾಪಕ ವಿಜಯ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ವಿಜಯ್ ಯುಗಾರಂಭ ಆರಂಭ ಆಗ್ತಾ ಇದೆ. ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕಾರಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು 120 ಶಾಸಕರ ಬೆಂಬಲ ಪತ್ರವನ್ನ ರಾಜ್ಯಪಾಲರಿಗೆ ವಿಜಯ್ ನೀಡಿದ್ದು, ಪದಗ್ರಹಣ ಕಾರ್ಯಕ್ರಮ ಸ್ಥಳದತ್ತ ನಟ ವಿಜಯ್ ತೆರಳುತ್ತಿದ್ದಾರೆ. ಮೇ 4ರಂದು ಚುನಾವಣೆಯ ಫಲಿತಾಂಶ ನಿರೀಕ್ಷೆಗೂ ಮೀರಿದ ಫಲಿತಾಂಶವಾಗಿತ್ತು. ತಮಿಳುನಾಡಿನಲ್ಲಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ವಿಜಯ್ ತಾವು ವೈಯಕ್ತಿಕವಾಗಿ ಗೆಲುವನ್ನ ಸಾಧಿಸಿದ್ದಲ್ಲದೆ, ತಾವು ಸಂಸ್ಥಾಪಿಸಿರುವಂತಹ ಪಕ್ಷ ಟಿವಿಕೆ ಪಕ್ಷ ಈ ಬಾರಿ ತಮಿಳುನಾಡಿನ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಕೇವಲ 2 ವರ್ಷಗಳ ಹಿಂದೆಯಷ್ಟೇ ತಮ್ಮ ಪಕ್ಷವನ್ನ ರಿಜಿಸ್ಟರ್ ಮಾಡಿದ್ರು. ಇನ್ನು ಚುನಾವಣೆಗೂ ಮುನ್ನ ಕೇವಲ 4-5 ತಿಂಗಳ ಮುನ್ನ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಒಂದಷ್ಟು ರ್ಯಾಲಿಗಳನ್ನ ಮಾಡಿ, ವೇದಿಕೆ ಕಾರ್ಯಕ್ರಮಗಳನ್ನ ಮಾಡಿ ಜನರ ಮನಸ್ಸನ್ನ ಗೆದ್ದಂತಹ ವಿಜಯ್ ಈ ಬಾರಿ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ರು. ಒಟ್ಟು 108 ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷ ಗೆಲುವನ್ನ ಸಾಧಿಸಿತ್ತು. ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ 118 ಆಗಿದ್ದು, ಟಿವಿಕೆ ಪಕ್ಷಕ್ಕೆ 10 ಸ್ಥಾನಗಳ ಕೊರತೆ ಇತ್ತು, 10 ಶಾಸಕರ ಕೊರತೆ ಇತ್ತು. ಹಾಗಾಗಿ ಫಲಿತಾಂಶ ಬಂದ ದಿನದಿಂದ ತಮಿಳುನಾಡಿನ ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇತ್ತು, ಹೈ ಡ್ರಾಮವೇ ನಡೀತಾ ಇತ್ತು. ಯಾಕಂದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ದಳಪತಿ ವಿಜಯ್ ಅವರಿಗೆ 10 ಸ್ಥಾನಗಳ ಕೊರತೆ ಇತ್ತು. ಹಾಗಾಗಿ ಮಿತ್ರ ಪಕ್ಷಗಳ ಬೆಂಬಲವನ್ನ ಕೋರಿದ್ರು. ಇನ್ನು ಕಾಂಗ್ರೆಸ್ ಪಕ್ಷ ಬಾಹ್ಯ ಬೆಂಬಲವನ್ನ ನೀಡೋದಾಗಿ ತಿಳಿಸಿತ್ತು. ಆದ್ರೆ ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಕೇವಲ 5 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿತ್ತು. ಇನ್ನುಳಿದಂತಹ ಸ್ಥಾನಗಳಿಗೆ ಮಿತ್ರ ಪಕ್ಷಗಳ ಬೆಂಬಲವನ್ನ ವಿಜಯ್ ಕೋರಿದ್ರು. ಈ ನಡುವೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಮೈತ್ರಿಯನ್ನ ಮಾಡಿಕೊಳ್ಳುತ್ತೆ. ತಮಿಳುನಾಡು ರಾಜಕೀಯದಿಂದ ದಳಪತಿ ವಿಜಯ್ ಅವರನ್ನ ಹೊರಗಿಡೋದಕ್ಕೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರವನ್ನ ರಚಿಸುತ್ತೆ ಎನ್ನುವಂತಹ ಊಹಾಪೋಹಗಳು ಕೂಡ ಕೇಳಿಬಂದಿತ್ತು. ಅದಾದ ನಂತರ MK ಸ್ಟಾಲಿನ್ ರವರು ಜನಾದೇಶ ಇದು, ಜನರು ಕೊಟ್ಟಿರುವಂತಹ ಆದೇಶ ಇದು. ಹಾಗಾಗಿ ಮುಂದಿನ 6 ತಿಂಗಳುಗಳ ಕಾಲ ನಾವೇನೂ ಮಾಡೋದಿಲ್ಲ, ಟಿವಿಕೆ ಪಕ್ಷ ನೀಡಿರುವಂತಹ ಭರವಸೆಗಳನ್ನ ಈಡೇರಿಸೋದಕ್ಕೆ 6 ತಿಂಗಳುಗಳ ಕಾಲಾವಕಾಶವನ್ನ ನೀಡ್ತೀನಿ. ಜೊತೆಗೆ ನಮ್ಮ ಭರವಸೆಗಳನ್ನ ಕೂಡ ಅವರು ಈಡೇರಿಸಬೇಕು. ಮುಂದಿನ 6 ತಿಂಗಳುಗಳ ಕಾಲ ನಾವು ಜನಾದೇಶಕ್ಕೆ ತಲೆಬಾಗ್ತೀವಿ ಅಂತ ಹೇಳುವ ಮೂಲಕ ಡಿಎಂಕೆ ಹಾಗೂ ಎಐಎಡಿಎಂಕೆ ಮೈತ್ರಿಯ ಊಹಾಪೋಹಗಳಿಗೆ ತೆರೆ ಎಳೆದಿದ್ರು. ಅದಾದ ನಂತರ ವಿಜಯ್ ಸರ್ಕಾರ ರಚನೆ ಮಾಡೋದಕ್ಕೆ 4 ಬಾರಿ ರಾಜ್ಯಪಾಲರ ಮುಂದೆ ಹಕ್ಕು ಮಂಡನೆಯನ್ನ ಮಾಡಿದ್ರು. ಆದ್ರೆ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರಕ್ಕೆ ಆಹ್ವಾನ ನೀಡಿರಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.